ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಕವಿಲಪುರಿ ಕ್ರಾಸ್ ಭಾಗ 6 ನೋಡಿದ್ದೀವಿ. ಅದೇ ಕಥೆ ಇಲ್ಲಿ ಮುಂದುವರಿಯುವುದು. ಇವತ್ತು ಕವಿಲಪುರ ಕ್ರಾಸ್ ಭಾಗ 7 ನೋಡೋಣ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆಯವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನೀವಿನ್ನು ಯಾರು ಕವಿಲಪುರಿ ಕ್ರಾಸ್ ಭಾಗ 1, 2, 3, 4 ನೋಡಿಲ್ವೋ, 5 ನೋಡಿಲ್ವೋ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಕವಿಲಪುರಿ ಕ್ರಾಸ್ ಭಾಗ 7. ಗೌರಿಯನ್ನು ನೋಡಿದ ರವಿ ಅವಳ ಕಡೆ ನಿಧಾನವಾಗಿ ಹೆಜ್ಜೆ ಹಾಕ್ತಾನೆ. ಏನೋ ಕೆಲಸ ಮಾಡುತ್ತಿದ್ದ ಗೌರಿ ದೂರದಿಂದಲೇ ರವಿ ಬರುವುದನ್ನು ನೋಡಿ ಸೀದಾ ತೋಟದಲ್ಲಿ ಓಡಲು ಶುರು ಮಾಡ್ತಾಳೆ. ಅವಳು ಓಡುವುದನ್ನೇ ನೋಡಿದ ರವಿ ಅವಳನ್ನು ಹಿಡಿದು ಕೆಳಲೇಬೇಕು ಅಂತ ಜೋರಾಗಿ ಅವಳ ಹಿಂದೆ ಓಡಲು ಶುರು ಮಾಡ್ತಾನೆ. ಆದರೆ ಗೌರಿ ತೋಟದ ಮಧ್ಯದಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಬಿಡ್ತಾಳೆ. ರವಿಯ ಕಣ್ಣಿನಿಂದ ದೂರ ಆದಳು. ಎಲ್ಲೇ ಹುಡುಕಾಡಿದರೂ ರವಿ ಕಣ್ಣಿಗೆ ಗೌರಿ ಕಾಣಲೇ ಇಲ್ಲ. ಅರೆ, ಇಷ್ಟು ದೂರ ಓಡಿ ಹೋದವಳು ಮರದ ಮಧ್ಯದಲ್ಲಿ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಳು, ಛೇ ಅಂತ ಅಸಮಾಧಾನ ಮಾಡಿಕೊಂಡ. ಎಲ್ಲಿ ಹೋದಳು ಅಂತ ತೋಟವೆಲ್ಲ ಸುತ್ತಿದ. ಹಾಗೆ ಸುತ್ತುತ್ತಾ ಮುಂದೆ ಹೋದ. ಅಷ್ಟರಲ್ಲೇ ದಿನಕರ್ನ ಎದುರು ಬಂದ. ಅರೆ ರವಿ, ಏನೇನೋ ತೋಟದಲ್ಲಿ ಅಂದ. ಹಾಗೆ ತೋಟ ಸುತ್ತಿ ಬರೋಣ ಅಂತ ಬಂದೆ, ಆದ್ರೆ ಇಲ್ಲಿ ಗೌರಿಯನ್ನು ನೋಡಿದೆ ಅಂದ. ವಾಟ್, ನಿನ್ಗೇನು ಭ್ರಮೇನಾ? ದಿನವಿಡೀ ದೆವ್ವದ ಬಗ್ಗೆ ಕೆಡಿಸ್ಕೊಂಡು ಯಾರನ್ನ ಕಂಡ್ರು ಗೌರಿ ಅಂತ ಅನ್ಕೋತಿದ್ಯಾ ಅಂದ ದಿನಕರ್. ಇಲ್ಲ ದಿನಕರ್, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಮೊನ್ನೆ ರಾತ್ರಿ ನನ್ನ ಜೊತೆ ಬಂದವಳು ಅವಳೇ ಅಂದ. ಅಯ್ಯೋ ದೇವ್ರೇ, ಅವಳು ಏನ್ ಮಾಡ್ತಿದ್ದಳು ಹೇಳು ಅಂದ. ಅವಳು ಇಲ್ಲೇ ತೋಟದಲ್ಲಿ ಕೆಲಸ ಮಾಡ್ತಿದ್ಳು. ನಾನು ಬರುವುದನ್ನು ನೋಡಿ ಓಡಿ ಎಲ್ಲೇ ತಪ್ಪಿಸ್ಕೊಂಡು ಹೋದ್ಳು ಅಂದ ರವಿ. ಅಯ್ಯೋ ದೇವ್ರೇ, ನಿನ್ಗೆ ಯಾಕೋ ದೆವ್ವ ಸಿಕ್ಕಾಪಟ್ಟೆ ಕಾಡ್ತಿದೆ, ಆದ್ರೆ ಒಂದೇ ಒಂದು ಅಂದ್ರೆ ನಿನ್ಗೆ ತೊಂದರೆ ನೀಡ್ತಿಲ್ವಲ್ಲ, ಅದೇ ನನ್ನ ಪುಣ್ಯ ಅಂದ ದಿನಕರ್. ಈ ದಿನ ನಮ್ಮ ತೋಟದಲ್ಲಿ ಕೆಲಸಕ್ಕೆ ಯಾರೂ ಬಂದಿಲ್ಲ, ಅಂಥದ್ರಲ್ಲಿ ಇಲ್ಲಿ ಯಾರೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳು ಅಂದ ದಿನಕರ್. ರವಿಗೆ ತಲೆ ಕೆಟ್ಟು ಹೋಯ್ತು. ನನ್ಗೇನಾಗಿದೆ ಅಯ್ಯೋ ದೇವ್ರೇ ಅಂದ. ಇದೊಳ್ಳೆ ದೊಡ್ಡ ನಿಗೂಢವಾಗಿದೆ, ನಾನು ನಿಜವಾಗಿಯೂ ನೋಡಿದ್ದೇನೆ, ಆದ್ರೂ ನಿನ್ಗೆ ಕಾಣಿಸಿಲ್ಲ, ಏನಿದು ವಿಚಿತ್ರ ಅಂದ ರವಿ. ಹೌದು ರವಿ, ಕವಿಲಪುರಿ ಕ್ರಾಸ್ ಬಗ್ಗೆ ಎಲ್ಲರೂ ಮಾತನಾಡುವುದು ಹೀಗೆ. ತುಂಬಾ ಜನರಿಗೆ ಈ ತರ ಅನುಭವ ಆಗಿದೆ, ಎಲ್ಲರೂ ಭಯ ಪಟ್ಟಿದ್ದಾರೆ ಅಂದ ದಿನಕರ್. ಸರಿ, ಮನೆಗೆ ಹೋಗೋಣ ಈಗ ನಡಿ ಅಂತ ಇಬ್ರು ಒಟ್ಟಿಗೆ ಸೇರಿ ಮನೆ ಕಡೆ ಹೋಗ್ತಾರೆ. ರವಿ ತೋಟವೆಲ್ಲ ನೋಡಿದ, ಯಾರೂ ಕಾಣಲಿಲ್ಲ. ಆದ್ರೂ ರವಿ ತಲೆಯಲ್ಲಿ ಅನೇಕ ವಿಷಯಗಳು ಹಾದು ಹೋಗ್ತಾ ಇರ್ತವೆ. ಬಂದು ಬರೀ 3 ದಿನಕ್ಕೆ ಅನೇಕ ವಿಚಿತ್ರಗಳನ್ನು ಅನುಭವಿಸಿದ. ಏನಿರಬಹುದು ಈ ನಿಗೂಢ? ಪಾಳು ಮನೆಯಲ್ಲಿ ಏನಾದ್ರೂ ರಹಸ್ಯ ಇರಬಹುದೇ? ಏನಾದ್ರೂ ಕಂಡು ಹಿಡಿಯೋಣ ಅಂತ ಅನ್ಕೊಂಡ್ರೆ ಈ ದಿನಕರ್ ಹೆದರಿ ಹೋಗ್ತಾನೆ. ಅವನು ಬರುವುದಿಲ್ಲ, ನನಗೂ ಹೋಗಲು ಬಿಡುವುದಿಲ್ಲ. ಅವರ ಅಪ್ಪನ ಭಯದಿಂದ ನನಗೂ ಭಯ ಹುಟ್ಟಿಸುತ್ತಿದ್ದಾನೆ ಅಂತ ರವಿ ಆಲೋಚಿಸುತ್ತಾ ಮನೆ ಕಡೆ ನಡೀತಿದ್ದ. ಇಬ್ರು ಮನೆಗೆ ಬಂದ್ರು. ದಿನಕರ್ ಮನೆ ಒಳಗೆ ಹೋದ. ರವಿ ಹೊರಗೆ ಕುರ್ಚಿ ಮೇಲೆ ಕುಳಿತು ಆಲೋಚಿಸುತ್ತಿದ್ದ. ಇದಕ್ಕೆಲ್ಲ ಏನಾದ್ರೂ ಪರಿಹಾರ ಮಾಡಲೇಬೇಕು ಅಂತ ಅನ್ಕೊಳ್ತಿದ್ದ. ದಿನಕರ್ನನ್ನು ನಂಬಿಕೊಂಡು ನಾನು ಎಲ್ಲೂ ಓಡಾಡಲು ಆಗುವುದಿಲ್ಲ, ನನ್ನ ಜೊತೆ ಸರಿಯಾದ ವ್ಯಕ್ತಿಯನ್ನೇ ಕರೆಸಿಕೊಂಡು ಹೋಗಿ ರಹಸ್ಯ ಭೇದಿಸಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅಂದುಕೊಂಡ ತನ್ನ ಸ್ನೇಹಿತನಾದ ಪತ್ತೇದಾರಿ ಅಭಯ್ಗೆ ಕಾಲ್ ಮಾಡ್ತಾನೆ. ಹೆಲೋ, ಏನಪ್ಪ ರವಿ, ತುಂಬಾ ದಿನದ ಮೇಲೆ ನನ್ನ ನೆನಪಾಯ್ತಾ ಅಂತ ಫೋನ್ ರಿಸೀವ್ ಮಾಡಿದ ಅಭಯ್ ಕೇಳ್ತಾನೆ. ಹಾಗೇನಿಲ್ಲ, ಸ್ವಲ್ಪ ಬಿಜಿ ಇದೆಯಪ್ಪ, ಅದಕ್ಕೆ ಅಂದ ರವಿ. ಸರಿ, ಏನ್ ವಿಷಯ, ಅಪರೂಪಕ್ಕೆ ಕಾಲ್ ಮಾಡಿದ್ದಿ ಅಂದ ಅಭಯ್. ಇನ್ನೇನಪ್ಪ, ಪತ್ತೇದಾರರಿಗೆ ಸುಮ್ಮನೆ ಯಾರಾದ್ರೂ ಫೋನ್ ಮಾಡ್ತಾರಾ? ವಿಷಯ ಇದೆ, ನೀನು ಫ್ರೀ ಇದೆಯಾ ಮೊದಲು ಹೇಳು ಅಂದ ರವಿ. ನಿನ್ನೆ ಅಷ್ಟೇ ಒಂದು ಕೇಸ್ ಮುಗಿಸಿ ಬಂದಿದ್ದೆ, ಇನ್ನು 4 ದಿನ ಹಾಯಾಗಿ ಎಲ್ಲಾದ್ರೂ ಸುತ್ತಾಡಿ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ, ಅಷ್ಟರಲ್ಲೇ ನೋಡು ನಿನ್ ಕಾಲ್ ಮಾಡಿದ್ದೆ ಅಂದ ಅಭಯ್. ಓ ಹೌದಾ, ಏನ್ ವಿಷಯ ಅಂದ್ರೆ, ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಬಂದು 3 ದಿನದಲ್ಲಿ ಅನೇಕ ವಿಚಿತ್ರ ಘಟನೆಗಳು ನಡೆದಿದೆ. ಅದಕ್ಕೆ ನಿನ್ನಿಂದ ಈ ವಿಷಯದ ಬಗ್ಗೆ ಸಹಾಯ ಮಾಡ್ತಾ ಇದ್ದೇನೋ ಅನ್ಕೊಂಡು ಫೋನ್ ಮಾಡಿದೆ ಅಂದ ರವಿ. ವಾವ್, ಆ ಊರು ಅಂದ ಅಭಯ್. ಕವಿಲಪುರಿ ಕ್ರಾಸ್ ಅಂತ, ಅಲ್ಲಿಂದ ಸ್ವಲ್ಪ ಮುಂದೆ ಬರಬೇಕು ಅಂದ ರವಿ. ಐ ಸಿ, ಕವಿಲಪುರಿ ಕ್ರಾಸಾ? ತುಂಬಾ ಸಲ ನ್ಯೂಸ್ನಲ್ಲಿ ಕೇಳಿದ್ದೀನಿ, ಅನೇಕ ನಿಗೂಢ ಘಟನೆಗಳು ನಡೆದಿವೆ ಅಲ್ಲವೇ ಅಂದ ಅಭಯ್. ಎಸ್ ಹೌದು ಅಭಯ್, ಅದೇ ಜಾಗ. ನೀನು ಹೇಗೋ ಎಲ್ಲೋ ಸುತ್ತಾಡಿ ಬರೋಣ ಅಂತ ಇದ್ದೆ ಅಂತಿದ್ಯಲ್ಲ, ಇಲ್ಲಿಗೆ ಬಂದ್ಬಿಡು.
ನಾನು ಇದ್ದೇನೆ, ಜೊತೆಗೆ ಹಾಗೆ ಸುತ್ತಾಡಿ ಇಲ್ಲಿನ ನಿಗೂಢತೆ ಕಂಡು ಹಿಡಿಯೋಣ ಅಂದ ರವಿ. ನೀನು ಈ ಕೇಸ್ ಬಗ್ಗೆ ನನ್ನ ಹತ್ರ ಹಣ ಎಲ್ಲ ಕೇಳಬೇಡ ಮಾರಾಯ ಅಂದ ರವಿ. ಹ ಏ ಇಲ್ಲಪ್ಪ, ಹಾಗೇನಿಲ್ಲ, ನಾನು ಬರ್ತೇನೆ. ಆದ್ರೆ ಒಂದು ವಿಷಯ, ನಾನು ಬರೀ ನಿನ್ನ ಸ್ನೇಹಿತ ಅಷ್ಟೇ, ನಾನು ಪತ್ತೇದಾರಿ ಅಂತ ನಿನ್ನನ್ನು ಬಿಟ್ರೆ ಬೇರೆ ಯಾರಿಗೂ ನಿನ್ನ ಫ್ರೆಂಡ್ಗೂ ತಿಳಿಸ್ಬೇಡ ಅಂದ ಅಭಯ್. ಸರಿ, ನಾನು ಹೇಳುವುದಿಲ್ಲ, ನನ್ನ ಇನ್ನೊಬ್ಬ ಫ್ರೆಂಡ್ ಬರ್ತಿದ್ದಾನೆ ಅಂತ ಹೇಳ್ತೇನೆ ಅಷ್ಟೇ ಅಂದ ರವಿ. ಓಕೆ, ನಾಳೆ ಸಂಜೆ ಭೇಟಿ ಆಗೋಣ, ಉಳಿದಂತೆ ವಿಷಯ ಇದ್ದರೆ ಫೋನ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ. ರವಿ ಮನೆ ಒಳಗೆ ನಡೆದ. ಮನೆ ಒಳಗೆ ಬಂದು ದಿನಕರ್ ಅಂತ ಕರೀತಾನೆ. ದಿನಕರ್ನ ತಾಯಿ, ಅವನಿನ್ನೂ ಬಂದಿಲ್ಲಪ್ಪ, ಹೊರಗೆ ಹೋಗಿದ್ದಾನೆ, ನೀನು ಅಷ್ಟು ಬೇಗ ಬಂದಿಯಾ ಅಂದ್ರು. ರವಿಗೆ ಮತ್ತೆ ತಲೆ ಕೆಟ್ಟು ಹೋಯಿತು. ಸ್ನೇಹಿತರೆ, ದಿನಕರ್ ಮನೆಗೆ ಬಂದಿಲ್ಲ ಅಂದ್ರೆ ಈ ರವಿ ಜೊತೆ ಬಂದವರು ಯಾರು? ಹಾಗಾದ್ರೆ ಆ ತೋಟದಲ್ಲಿ ಭೇಟಿಯಾದ ಗೌರಿ ಯಾರು? ಅವಳು ಮೋಹಿನಿನ ಅಥವಾ ನಿಜವಾದ ಗೌರಿನ? ಹಾಗಾದ್ರೆ ರವಿ ತನ್ನ ಸ್ನೇಹಿತ ಅಭಯ್ನ ಕರೆಸ್ಕೊಂಡು ಅಲ್ಲಿರೋ ಒಂದು ರಹಸ್ಯನ ಭೇದಿಸ್ತಾನ. ಎಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.